ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಶೇಷವಾದ ಒಂದು ವಿಡಿಯೋ ತಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಏನು ತಂದಿದ್ದೀನಿ ಅಂದರೆ, ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ನಾವು ಹೇಳುವುದರಿಂದ ಅದರಿಂದ ನಮಗೇನೇನು ಪ್ರಯೋಜನ ಇದೆ ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆ, ರಾಯರಿಗೆ ನಾವು ಮಂತ್ರಗಳನ್ನು ಹೇಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ, ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿಯಾಗುತ್ತದೆ. ಹಾಗೆ ರಕ್ಷಣೆ, ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಮ್ಮನ್ನು ರಕ್ಷಿಸುತ್ತಾರೆ. ಹಾಗೆ ಶಾಂತಿ, ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆ ಪಡೆದುಕೊಳ್ಳುವಿರಿ. ಹಾಗೆ ಬುದ್ಧಿವಂತಿಕೆ ಮತ್ತು ಜ್ಞಾನ ವೃದ್ಧಿಯಾಗುವುದು ಮತ್ತು ಎಲ್ಲ ವಿಷಯಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೋಬೇಕು ಎಂಬ ಕಾತುರ ಕೂಡ ಹೆಚ್ಚಾಗುತ್ತದೆ. ಹಾಗೆ ಗುಣಪಡಿಸುವಿಕೆ ಹಾಗೂ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸಬಹುದು. ಹಾಗೆ ಸಮೃದ್ಧಿ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ಕೂಡ ನಮಗೆ ದೊರೆಯಲಿದೆ. ಶುದ್ಧೀಕರಣ, ಮನಸ್ಸು ಮತ್ತು ಆತ್ಮವು ಶುದ್ಧವಾಗುವುದು ಮತ್ತು ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ನಾವು ಪಡೆಯಬಹುದು. ಆಂತರಿಕ ಶಕ್ತಿ ಮತ್ತು ಧೈರ್ಯ ಹಾಗೆ ನಿಮ್ಮಲ್ಲಿ ಸೃಷ್ಟಿಯಾಗುತ್ತದೆ. ಶಕ್ತಿ, ಧೈರ್ಯ ಎಲ್ಲ ರಾಯರ ಮಂತ್ರ ಹೇಳುವುದರಿಂದ ನಿಮಗೆ ಆಂತರಿಕ ಶಕ್ತಿ, ಧೈರ್ಯ ಕೂಡ ನಿಮಗೆ ಹೆಚ್ಚುತ್ತದೆ. ಹಾಗೆ ದೈವಿಕ ಸಂಪರ್ಕ ಅಂದರೆ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವಾದ ಸಂಪರ್ಕವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಬಹುದು. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನಾವು ರಾಯರ ಮಂತ್ರವನ್ನು ಹೇಳುವುದರಿಂದ ಏನೆಲ್ಲ ಪ್ರಯೋಜನ ಇದೆ ಗೊತ್ತಾಯ್ತಲ್ವಾ? ಹಾಗಾದರೆ ನಿಮಗೆ ಸಾಧ್ಯವಾದಷ್ಟು ಗುರುವಾರ ರಾಯರ ಮಂತ್ರವನ್ನು ಹೇಳಿ, ಹಾಗೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಗುರುವಾರ ರಾಯರನ್ನು ಪೂಜೆ ಮಾಡಿ. ಹಾಗೆ ಗುರುವಾರ ಯಾವುದೇ ಥರದ ನಾನ್ ವೆಜ್ ಆಹಾರವನ್ನು ಸೇವಿಸಬೇಡಿ. ನಿಮಗೆ ಆದರೆ ಅಷ್ಟೇ ಉಪವಾಸ ಕೂಡ ಮಾಡಿ ಪೂಜೆಯನ್ನು ಕೂಡ ಮಾಡಬಹುದು. ಆಗಲ್ಲ, ನಮ್ಮ ಕೈಲಿ ಆಗ್ತಾನೆ ಇಲ್ಲ ಅಂದವರು ಹಾಲು ಅಥವಾ ಹಣ್ಣನ್ನು ಸೇವಿಸಿ ರಾಯರ ಮಂತ್ರವನ್ನು ಹೇಳ್ಬೋದು, ರಾಯರ ಪೂಜೆ ಕೂಡ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ. ಆ ವಿಡಿಯೋನೇ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ಹಿಂದೆ ಎಲ್ಲ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಹೇಳಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಈ ಮಂತ್ರ ಕೊಡುತ್ತದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.